ಗಂಗಾ 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 ಯಾಕೆ ಹಾಸ್ಪಿಟ್ಲಿಗೆ ಬಂದಿದ್ಯಾ? ಏನಾಯ್ತು? ಏನಾಗಿಲ್ಲ ರೀ, ನಂಗೇನಾಗಿಲ್ಲ. ಏನದು? ಕೈ ತೋರಿಸು. ಏನಾಗಿಲ್ಲ ರೀ, ಅದು ಈ ಪ್ಲಾಸ್ಟರ್ ಏನು? ಏನಾಯ್ತು ನಿನಗೆ? ಏನಾಯ್ತು ಅಂತ ಹೇಳು ಗಂಗಾ. ಅದು ಅದು ಹೇಳ್ತೀಯಾ ಇಲ್ವಾ? ರಕ್ತ ಕೊಟ್ಟೆ ರೀ. ವಾಟ್? ರಕ್ತ ಕೊಡೋದು ಅಂದ್ರೇನು? ಯಾರಿಗೆ ಕೊಟ್ಟೆ? ನನ್ನ ತಂಗಿಗೆ. ನಿನ್ ತಂಗಿನ? ನಿನ್ ತಂಗಿ ಯಾರು ಗಂಗಾ? ತಂಗಿ ಅಂದ್ರೆ ತಂಗಿ ತರ. ಅರ್ಜೆಂಟಾಗಿ ಬ್ಲಡ್ ಬೇಕಾಗಿತ್ತು, ಅದಕ್ಕೆ ನಾನು ಕೊಟ್ಟೆ. ಬುದ್ಧಿ ಇದೆಯಾ ನನಗೆ? ನೀನೇನ್ ಮಾಡ್ತಿದ್ಯಾ ನಿನಗೆ ಅರ್ಥ ಆಗ್ತಿದ್ಯಾ? ನೀನೊಬ್ಳು ಪ್ರೆಗ್ನೆಂಟ್ ಲೇಡಿ, ಈ ಟೈಮಲ್ಲಿ ಬ್ಲಡ್ ಹೇಗೆ ಕೊಟ್ಟೆ? ನಿನಗೇನಾದ್ರೂ ಆದ್ರೆ? ನನ್ಗೇನು ಆಗಲ್ಲ ರೀ. ಶಟ್ ಅಪ್. ಬ್ಲಡ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಸುಸ್ತಾಗಿ ಬೀಳ್ತೀಯಾ. ಅಲ್ಲ, ನಿನ್ನ ಹೊಟ್ಟೆಲಿರೋ ಮಗುಗೆ ಏನಾಗಬೇಕು ಅದನ್ನ ಯೋಚನೆ ಮಾಡಿದ್ಯಾ? ಏನಂಟಿ, ಇವಳಿಗೇನೋ ಗೊತ್ತಿಲ್ಲ, ನೀವಾದ್ರೂ ಹೇಳ್ಬೇಕಲ್ವಾ? ನಿಮಗ್ ಗೊತ್ತಿಲ್ವಾ? ಇವಳೀಗ ಪ್ರೆಗ್ನೆಂಟ್, ಇವಳ ರಕ್ತನೇ ಬೇಕಾಗಿತ್ತಾ? ನೀವು ಇಲ್ಲೇ ಇದ್ದು ರಕ್ತ ಕೊಡ್ಸಿದ್ದೀರಿ. ನೀವು ಇವಳಿಗೆ ಹೆತ್ತಾಯಿ ಅಲ್ವಾ ಆಂಟಿ? ಇವಳು ತಾಯಿ ಆಗ್ತಿದ್ದಾಳೆ, ಆ ವಿಷಯ ಮರ್ತ್ಬಿಟ್ರಾ? ಏನಾಗಿದೆ ನಿಮಗೆ? ಅತ್ತೆ ಮಾವ, ನೀವೇನ್ ಮಾಡ್ತಿದ್ರಿ? ನೀವಾದ್ರೂ ಹೇಳ್ಬೋದಿತ್ತಲ್ವಾ? ನೀವೆಲ್ಲ ಸೇರಿ ಗಂಗನ್ಗೆ ಏನ್ ಮಾಡ್ಬೇಕು ಅಂತ ನೋಡ್ತಿದ್ದೀರಿ? ನಿಮ್ಮ ಉದ್ದೇಶ ಏನು? ಅವ್ರಿಗೇನು ಹೇಳ್ಬಿಡಿರಿ, ನಾನೇ ರಕ್ತ ಕೊಟ್ಟಿದ್ದು. ನೀನ್ ಮಾತಾಡ್ಬೇಡ. ಹೇಗ್ ಕೊಟ್ಟೆ ರಕ್ತನ? ಈಗ ನೀನೊಬ್ಳೇ ಇರೋದು ಅನ್ಕೊಂಡ? ನಿನಗಿಲ್ಲಿ ಬರೋದಕ್ಕೆ ಹೇಳಿದ್ಯಾರು? ಇನ್ನೊಂದ್ಸಲ ಹೀಗೇನಾದ್ರೂ ಮಾಡ್ದೆ ಅಂದ್ರೆ ನಡಿ ಹೋಗೋಣ. ಏನ್ರಿ, ನಾನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬರ್ತೀನಿ. ಯಾಕೆ? ಇನ್ನೂ ಏನಾದ್ರೂ ರಕ್ತ ಕೊಡ್ಬೇಕಾ? ಇಲ್ಲ ಕಣ್ಣು ಕಿಡ್ನಿನೂ ಕೂಡ ದಾನ ಮಾಡ್ಬೇಕಾ? ಯಾರಿಗೋ ರಕ್ತ ಬೇಕು ಅನ್ಬಿಟ್ರೆ ಇವಳು ರಕ್ತ ಕೊಡ್ತಾಳಂತೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗಲ್ವಾ ನಿನ್ಗೆ? ಬಾ. ಏನ್ರಿ,
ಏನಾಯ್ತಮ್ಮ, ಇನ್ನು ಮನೆಗ್ ಬರ್ಲೇ ಇಲ್ಲ? ಅದೇ ಅರ್ಥ ಆಗ್ತಿಲ್ಲ ಅಜ್ಜಿ. ಗಂಗಾ, ಏನಮ್ಮ ಗುಡಿಗೆ ಹೋಗ್ತೀನಿ ಅಂತ ಹಾಸ್ಪಿಟ್ಲ್ಗೆ ಹೋಗಿದ್ಯಾ? ಹಾಸ್ಪಿಟಲ್ ಯಾಕಮ್ಮ ಹೋಗಿದೆ? ನಿನ್ಗೋಸ್ಕರ ಜೈ ಎಷ್ಟ್ ಗಾಬರಿ ಮಾಡ್ಕೊಂಡಿದ್ದ ಗೊತ್ತಾ? ಯಾಕೆ ಹೀಗ್ ಮಾಡ್ದೆ? ಕೇಳ್ತಿದಾರಲ್ವಾ, ಹೇಳು. ಏನಾಯ್ತಮ್ಮ? ಏನ್ ನಡೀತು? ರೂಪಾಗೇನಾದ್ರೂ ಸಮಸ್ಯೆನಾ? ಮೈಗೆ ಹುಷಾರಿಲ್ವಾ? ಅವ್ರು ಚೆನ್ನಾಗೇ ಇದ್ದಾರೆ. ಸಮಸ್ಯೆ ಎಲ್ಲ ಇವಳಿಗೆ ಇರೋದು. ಏನು ಹೇಳಿದೆ, ಹಾಸ್ಪಿಟ್ಲಿಗೆ ಹೋಗಿ ದೊಡ್ಡ ದಾನಶೂರ ಕರ್ಣನ್ ತರ ರಕ್ತ ಕೊಟ್ಟು ಬಂದಿದ್ದಾಳೆ. ಏನ್ ಗಂಗಾ, ರಕ್ತ ಕೊಟ್ಯಾ? ನೀನ್ ಗರ್ಭಿಣಿ, ಈಗ ಹೇಗಮ್ಮ ಕೊಟ್ಟೆ? ತನ್ನ ಬಗ್ಗೆ ಯಾವಾಗ ಯೋಚನೆ ಮಾಡ್ತಾಳೆ? ಯಾವಾಗ ನೋಡಿದ್ರು ಬೇರೆಯವ್ರ ಕಷ್ಟದ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಯಾಕೆ ಹೀಗ್ ಮಾಡಿದ್ಯಮ್ಮ? ನೀನೀಗ ಒಬ್ಳೆ ಅಲ್ಲ. ನಿನ್ ಕಾಲು ಮುಳ್ಳು ಚುಚ್ಚಿದ್ರೇನೆ ಅವ್ನ್ ಸಹಿಸ್ಕೊಳ್ಳೋದಿಲ್ಲ ಅಂತದ್ರಲ್ಲಿ ರಕ್ತ ಹೇಗಮ್ಮ ಕೊಟ್ಟೆ? ಯಾರೋ ಒಬ್ರಿಗೆ ರಕ್ತ ಬೇಕಾಗಿತ್ತಂತೆ, ಕರ್ಕೊಂಡು ಹೋಗಿ ಇವಳ ಹತ್ರ ರಕ್ತ ಕೊಡ್ಸಿದ್ದಾರೆ ಆಂಟಿ. ಆ ರೂಪಾಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವಾ? ಹೇಗ್ ಒಪ್ಕೊಂಡ್ಲು ಅವಳು? ಹೌದು, ನೀವು ಕೂಡ ಅಲ್ಲೇ ಇದ್ರಲ್ಲ ಅತ್ತೆ. ನೀವ್ಯಾಕೆ ಸುಮ್ಮನೆ ಇದ್ರಿ ಮಾವ? ಇವಳು ರಕ್ತ ಕೊಟ್ಟಿದ್ ಯಾರಿಗೆ? ಆದ್ರೂ ನೀವ್ಯಾಕೆ ಬಿಟ್ರಿ? ಅಂದ್ರೆ ಎಷ್ಟಾದ್ರೂ ರಕ್ತ ಸಂಬಂಧ ಅಲ್ವೇನೋ? ರಕ್ತ ಸಂಬಂಧನ? ರಕ್ತ ಕೊಟ್ಟಿರೋ ಸಂಬಂಧ ಅಲ್ವಾ ಅಂದ್ಲು. ಆದ್ರೂ ನಾವ್ ಹೇಳಿದ್ ಮಾತ್ ಕೇಳ್ತಾಳ? ಅವಳು ನಮ್ಮ ಮಾತು ಕೇಳಿದ್ರಲ್ವಾ? ನಿಮ್ಗೆ ಹೇಳ್ದೆ ಬಂದಿದ್ದಾಳೆ, ಇನ್ನು ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ಅಲ್ಲಿ ನಾವು ಪ್ರೇಕ್ಷಕರು ಜೈ, ಏನು ಮಾಡಕ್ಕಾಗ್ಲಿಲ್ಲ. ಸಾಕ್, ಸುಮ್ನೆ ಇರಿ. ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಚಾಡಿ ಹೇಳೋಕ್ ಶುರು ಮಾಡ್ತೀರಾ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಫಾರ್ ಯು. ಏನಮ್ಮ ಇದೆಲ್ಲ? ಜೈ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ನೋಡು. ಕ್ಷಮಿಸಿ ಅಜ್ಜಿ, ನಾನೇನ್ ಬೇಕು ಅಂತ ಹೋಗ್ಲಿಲ್ಲ, ಅಂದ್ಕೊಳ್ದೆ ಹೋಗ್ಬೇಕಾಯ್ತು. ಇಂಥ ಪರಿಸ್ಥಿತಿಲೂ ರಕ್ತ ಕೊಟ್ಟಿದ್ಯಲ್ಲ, ಯಾರಮ್ಮ ಅವರು? ರೂಪಾಗೆ ಬೇಕಾದವ್ರಾ? ಹೌದು ಅತ್ತೆ, ಪ್ರಾಣಾಪಾಯ ಇದೆ, ರಕ್ತ ಕೊಡ್ಬೇಕಾಯ್ತು. ಒಬ್ರು ಪ್ರಾಣ ಕಾಪಾಡೋದು ತಪ್ಪಲ್ಲ ಅಮ್ಮ, ಆದ್ರೆ ನೀನು ಹೊಟ್ಟೆಲ್ ಕೂಡ ಒಂದ್ ಪ್ರಾಣ ಉಸಿರಾಡ್ತಿದೆ ಅನ್ನೋದನ್ನ ಮರಿಬೇಡ. ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡಿ ಜೈಗೆ ಬೇಜಾರ್ ಮಾಡ್ಬೇಡ. ಜೈ ಕೋಪ ಮಾಡ್ಕೊಂಡಿದ್ದಾನೆ. ಹೋಗಿ 4 ಮಾತು ಹೇಳಿ ಸಮಾಧಾನ ಮಾಡು ಅವನ್ನ. ಇಲ್ದಿದ್ರೆ ದಿನ ಪೂರ್ತಿ ಹೀಗೆ ಇರ್ತಾನೆ. ಏನ್ ಯಜಮಾನ್ರೆ, ಕೋಪ ಬಂತಾ? ಇಲ್ವಾ ಮತ್ತೆ? ಅಮ್ಮು, ಯಾಕಷ್ಟು ಕೋಪ? ಹೌದು, ನೀವು ನಿಂತ್ಕೊಂಡಿದ್ದೀರಾ, ನಾನು ನಿಂತ್ಕೋಬೋದಾ? ಮಾಡಿದ್ ಸಾಲ್ದು ಅಂತ ಮತ್ತೆ ಕಾಮಿಡಿನಾ? ಸಾರಿ ರೀ. ಬೇಕಾಗಿಲ್ಲ. ಇದೊಂದ್ಸಲ ಕ್ಷಮಿಸಿ. ನೀನ್ ಮಾಡಿರೋ ಕೆಲ್ಸಕ್ಕೆ ಹೊಡಿಬೇಕು ಅಂತ ಅನಿಸ್ತಿದೆ. ಸರಿ, ಹೊಡೀರಿ. ಕೆನ್ನೆ ಮೇಲೆ ಹೊಡಿತೀರಾ, ಬೆನ್ನಿಗೆ ಹೊಡಿತೀರಾ, ಕೈಲಿ ಹೊಡಿತೀರಾ, ಕೋಲ್ ಕೊಡ್ಲಾ? ತಮಾಷೆ ಮಾಡ್ತಿದ್ಯಾ? ನನ್ ಪೇನ್ ನಿನಗ್ ಜೋಕ್ ಅನಿಸ್ತಿದ್ಯಾ? ಇಲ್ಲ ಯಜಮಾನ್ರೆ, ನಿಮ್ ನೋವು ಅರ್ಥ ಆಗತ್ತೆ. ಇದೆಲ್ಲ ಹೊಟ್ಟೆಲಿರೋ ನಿಮ್ ಮಗು. Shut up! ಮಗು ಬಗ್ಗೆ ಯಾರು ಕೇಳಿದ್ರು? ಮತ್ತೆ ನನ್ಗೋಸ್ಕರನಾ? ನಿನ್ಗೋಸ್ಕರನೇ. ನೀನ್ ಹಾಸ್ಪಿಟಲ್ ಇರೋದನ್ನ ಕೇಳಿ ನಿನಗೇನಾಯ್ತು ಅಂತ ಹೆದರು ಬಿಟ್ಟೆ. ಗಾಬರಿಯಲ್ಲಿ ಓಡ್ ಬಂದೆ. ಅಲ್ಲಿ ಬಂದು ನೋಡಿದ್ರೆ ನೀನ್ ಮಾಡಿದ್ದೀನು. ಯಾರೋ ಗೊತ್ತಿಲ್ಲದೇನೆ ಇರೋರಿಗೆ ರಕ್ತ ಕೊಡ್ತಿದ್ಯಾ.
ನಿನ್ ಮೈಯಿಂದ ರಕ್ತ ತಗೊಳ್ತಿದ್ದಾರೆ. ಅದು ನೋಡಿದ್ರೆ ನನಗೆ ಎಷ್ಟು ನೋವಾಗಲ್ಲ. ನಾನ್ ರಕ್ತ ಕೊಟ್ಟಿದ್ದು ಯಾರೋ ದೂರದವ್ರಿಗಲ್ಲ ರೀ, ನನ್ ಸ್ವಂತ ತಂಗಿಗೆ. ನನ್ ಜೊತೆಗೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ ತಂಗಿಗೆ ರಕ್ತ ಕೊಟ್ಟೆ. ಈ ವಿಷಯ ನಿಮಗೆ ಹೇಗೆ ಹೇಳೋದು? ಸಹಾಯ ಮಾಡೋಕ್ಕೂ ಒಂದ್ ಮಿತಿ ಇರುತ್ತೆ ಗಂಗಾ. ಅವ್ರು ಕೇಳಿದ್ರೆ ನೀನ್ ₹1,00,00,000 ದಾನ ಮಾಡಿದ್ರು ನನಗೆ ಬೇಜಾರಿಲ್ಲ. ನಿನ್ ಮೈ ಮೇಲಿರೋ ಒಡವೆನೆಲ್ಲ ಕೊಟ್ಟು ಬಂದ್ರು ನಾನು ಏನು ಹೇಳಲ್ಲ. ಕ್ಷಮಿಸ್ರಿ, ಪ್ರಾಣ ಹೋಗುತ್ತೆ ಅಂತ. ಇಲ್ಲಿ ನನ್ನ ಪ್ರಾಣ ಹೋಗ್ತಿದೆ. ಏನ್ರಿ? ನಂಗೆ ಮುಖ್ಯ ಆಗಿರೋದು ಹೊಟ್ಟೆಲಿರೋ ಮಗು ಅಲ್ಲ ಗಂಗಾ, ನೀನು. ನೀನ್ ನನಗೆ ಮುಖ್ಯ. ನಿಂಗೇನಾದ್ರೂ ಆದ್ರೆ ನಾನು ತಡ್ಕೊಳ್ಳಲ್ಲ ಗಂಗಾ. ನಮಗೊಂದು ಮಗು ಬರ್ತಿದೆ ಅನ್ನೋ ಖುಷಿ ಜೊತೆಗೆ ಹೆಣ್ಣಾಗಿ ನಿನ್ ಲೈಫ್ ಫುಲ್ಫಿಲ್ ಆಗ್ತಿರೋದಕ್ಕೆ ನನಗ್ ಖುಷಿ ಆಗ್ತಿದೆ. ನಾನ್ ನೋಡಿ ನನ್ನ ಅಮ್ಮ ಎಷ್ಟು ಖುಷಿ ಪಟ್ಟಿರ್ತಾಳೋ ನಾನ್ ನೋಡ್ಲಿಲ್ಲ ಗಂಗಾ. ನಮ್ಮ ಮಗುನ್ ನೋಡಿ ನೀನ್ ಎಷ್ಟು ಖುಷಿ ಪಡ್ತೀಯೋ ಅಂತ ನಾನು ನೋಡ್ಬೇಕು ಗಂಗಾ. ನಿನ್ ಸಂತೋಷನ ನಾನು ನೋಡ್ಬೇಕು ಗಂಗಾ. ಬಡತನದಲ್ಲಿ ಹುಟ್ಟಿರೋ ನೀನು ಎಷ್ಟು ಕಷ್ಟಪಟ್ಟಿರ್ತೀಯ. ಈ ಮನೆಗೆ ಬಂದು ನಿತ್ಯನಾಗಿ ನಡ್ಸೋದಕ್ಕೆ ನೀನ್ ಎಷ್ಟು ಒದ್ದಾಡಿರ್ತೀಯ ಅಂತ ನನ್ಗೆ ಅರ್ಥ ಆಗುತ್ತೆ. ನನ್ನ ಹೆಂಡತಿ ಆದ್ಮೇಲೆ ಕೂಡ ನೀನ್ ಕಷ್ಟಪಟ್ರೆ ನಾನು ಫೇಲ್ ಆದ ಹಾಗೆ ಅಲ್ವಾ ಗಂಗಾ? ನಾನು ವೇಸ್ಟ್ ಅಲ್ವಾ? ಗಂಡಾಗಿ ನೀವ್ ಯಾವತ್ತೂ ಫೇಲ್ ಆಗಿಲ್ಲ ರೀ. ನೀವು ವೇಸ್ಟ್ ಅಲ್ಲ, ನೀವು ಬೆಸ್ಟ್. ಹಾಗೆ ನಾನು ಫೀಲ್ ಆಗೋದಕ್ಕೆ ನೀನ್ ಹ್ಯಾಪಿ ಆಗಿರ್ಬೇಕು ಗಂಗಾ. ನಾನು ಹ್ಯಾಪಿ ಆಗಿದ್ದೀನ್ರಿ. ಇಲ್ಲ, ಒಬ್ಬ ಗಂಡನ ಒಳ್ಳೆತನ ಅವನ್ ಸಂಪಾದನೆ ಮೇಲೆ ಇರಲ್ಲ. ಅವನ್ ಮದುವೆ ಆಗಿರೋ ಹೆಂಡತಿ ಸಂತೋಷದಲ್ಲಿರುತ್ತೆ. ಹೆಂಡತಿ ಕೈ ಹಿಡ್ಕೊಂಡ್ರಷ್ಟೇ ಗಂಡ ಆಗಲ್ಲ. ಹೆಂಡತಿಗೆ ಏನು ಆಗ್ದಿದ್ದ ಹಾಗೆ ನೋಡ್ಕೊಳ್ಳೋನೆ ಗಂಡ. ಎಷ್ಟು ಜನ ಮಕ್ಳಿದ್ದಾರೆ ಅನ್ನೋದಲ್ಲ, ಹೆಂಡತಿಗಿರೋ ಮಗು ಮನ್ಸನ್ನ ನೋಯಿಸದೇ ಇರೋ ಹಾಗೆ ನೋಡ್ಕೊಳ್ಳೋನೆ ಗಂಡ. ಯು ಆರ್ ಮೈ ಕಿಡ್ ಗಂಗಾ. ನಮಗ್ ಹುಟ್ಟೋ ಮಗು ಇವಾಗ ನಾಟ್ ಇಂಪಾರ್ಟೆಂಟ್. ಇದೆಲ್ಲ ನೀವ್ ಎಲ್ಲಿ ಕಲ್ತ್ಕೊಂಡ್ರಿ? ನಿನ್ ಜೊತೆ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಎಲ್ಲ ತಿಳ್ಕೊಂಡಿದ್ದು. ಇನ್ಯಾವತ್ತು ನನಗೆ ಹರ್ಟ್ ಆಗೋ ಕೆಲಸ ಮಾಡ್ಬೇಡ. ಓಕೆ ರೀ. ಓಕೆ ಅಂದ್ರೆ ಆಗಲ್ಲ. ನನಗೆ ಹೇಳ್ದೆ ನೀನ್ ಎಲ್ಲಿಗೂ ಹೋಗ್ಬಾರ್ದು, ಯಾವ ಕೆಲಸನೂ ಮಾಡಬಾರ್ದು. ಸರಿ. ಸರಿ ಅಂದ್ರೆ ಆಗಲ್ಲ. ಪ್ರಾಮಿಸ್ ಮಾಡು. ಪ್ರಾಮಿಸ್. ನಿಮ್ ಹತ್ರ ಹೇಳ್ದೆ ಯಾವ ಕೆಲ್ಸನೂ ಮಾಡಲ್ಲ, ಎಲ್ಲಿಗೂ ಹೋಗಲ್ಲ. ಈ ಕೋಪ ಹೋಯ್ತಲ್ವಾ? ನಂದು ಕೋಪ ಅಲ್ಲ, ಪ್ರೀತಿ. ಗೊತ್ತು. ಗೊತ್ತಿದ್ರು ಯಾಕೆ ಕೇಳ್ದೆ? ಕೋಪ ಹೋಯ್ತು ಅಂತ ಕೇಳ್ಬೋದು, ಆದ್ರೆ ಪ್ರೀತಿ ಹೋಯ್ತಾ ಅಂತ ಕೇಳಕ್ಕಾಗತ್ತಾ? ಗ್ರೇಟ್ ಕಡೆ ನೀನು. ಅಲ್ಲ, ಒಬ್ಬ ಗ್ರೇಟ್ ಗಂಡಂಗೆ ಹೆಂಡ್ತಿ. ಅದ್ ಸರಿ, ನಿಮ್ಗೆ ಮಗಳು ಬೇಕಾ ಮಗ ಬೇಕಾ? ಆಲ್ವೇಸ್ ಮಗಳು. ಮಗಳೇ ಯಾಕೆ? ಯಾಕಂದ್ರೆ ನನಗೆ ಅಮ್ಮ ಅಂದ್ರೆ ಇಷ್ಟ. ಅಪ್ಪಂದ್ರೆಲ್ಲ ಮಗಳನ್ನೇ ಇಷ್ಟಪಡ್ತಾರೆ, ಯಾಕೆ? ಹೆಣ್ಣು ಒಬ್ಳು ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅಕ್ಕ ಆಗ್ತಾಳೆ, ಹೆಂಡತಿ ಆಗ್ತಾಳೆ. ಈ ತರ ಎಲ್ಲ ಹೆಣ್ಮಕ್ಳಿಗೆ ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಆ ಎಮೋಷನ್ಸ್ ಎಲ್ಲ ಮಗಳಲ್ಲಿ ನೋಡ್ಬೇಕು ಅನ್ನೋದು ಅಪ್ಪನ ಆಸೆ. ಅದಕ್ಕೆ ಅಪ್ಪನಿಗೆ ಮಗಳಂದ್ರೇನೆ ಇಷ್ಟ. ಅಪ್ಪ ಆಗೋ ಮೊದ್ಲೇ ಮಗಳ ಬಗ್ಗೆ ಹೇಳ್ತಿದ್ದೀರಾ? ಅಪ್ಪ ಆಗ್ತೀನಲ್ಲ. ಒಂದ್ ವೇಳೆ ಮಗಳು ಹುಡ್ತೆ ಮಗ ಹುಟ್ಟಿದ್ರೆ? ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆ ಕೂಡ ಹುಡ್ಗನೇ ಹುಟ್ಟಿದ್ರೆ? ಅವನ್ನೇ ಮಗಳು ಅನ್ಕೊಳ್ಳೋದು, ಮಗಳು ಅನ್ಕೊಂಡ್ ಬೆಳೆಸೋದು. ಮಗಳಾದ್ರೆ ಐನೋ ಆಗ ನಮ್ಮಮ್ಮ ಹುಡ್ತಾಳೆ. ನನ್ನಮ್ಮ ನನ್ನನ್ನು ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ. ಈ ರೂಪದಲ್ಲಾದ್ರೂ ನನ್ನಮ್ಮನ್ನ ನಾನು ನೋಡ್ಕೋತೀನಿ. ನನ್ನಮ್ಮನ್ನ ಕೊಡ್ತೀಯ ಅಲ್ವಾ?
ಡಾಕ್ಟರ್ ನನ್ನ ನಿತ್ಯ ನಾನು ಮಾಡಿರೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ ಮೇಡಮ್. ಬಟ್ ಹೆವಿ ಡೋಸಲ್ಲಿ ಪಾಯ್ಸನ್ ತಗೊಂಡಿರೋದ್ರಿಂದ ಪೇಷಂಟ್ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. 24 ಅವರ್ಸ್ ಕಳೆಯೋವರೆಗೂ ಏನೂ ಹೇಳೋಕ್ಕಾಗಲ್ಲ. ಚಾನ್ಸಸ್ 50-50% ಇರುತ್ತೆ. ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ನು ಅದೇ ನಡೀತಿದೆ ತುಳಸಿ. ಏನೂ ಆಗಲ್ಲಮ್ಮ, ನಿತ್ಯ ಕ್ಷೇಮವಾಗಿ ಬರ್ತಾಳೆ. ನಂಗೆ ತುಂಬಾ ಭಯ ಆಗ್ತಿದೆ ತುಳಸಿ. ಧೈರ್ಯವಾಗಿರಿಮ್ಮ, ನಿತ್ಯಗೆ ಏನೂ ಆಗಲ್ಲ. ಗಂಗಾ ರಕ್ತ ಕೊಟ್ಟಿದ್ದಾಳಲ್ಲ, ಆ ರಕ್ತನೇ ನಿತ್ಯನ ಕಾಪಾಡುತ್ತೆ. ಗಂಗಾ ತುಂಬಾ ಒಳ್ಳೆಯವಳಮ್ಮ. ಎಷ್ಟೋ ಜನರ ಕಷ್ಟದಲ್ಲಿ ಸಹಾಯ ಮಾಡಿದ್ದಾಳೆ. ಒಬ್ಬರನ್ನ ಕಾಪಾಡೋ ಗುಣ ಆ ರಕ್ತದಲ್ಲೇ ಬಂದಿದೆ. ಅಂದಮೇಲೆ ತನ್ನ ತಂಗಿನ ಕಾಪಾಡ್ಕೊಳ್ಳಲ್ಲ. ಒಬ್ಬ ಮಗಳು ತಾಯಿ ಆಗ್ತಿದ್ದಾಳೆ ಅಂತ ಸಂತೋಷ ಪಡ್ಲ, ಇನ್ನೊಬ್ಬ ಮಗಳು ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾಳೆ ಅಂತ ಅಳ್ಬೇಕಾ? ಅರ್ಥ ಆಗ್ತಾ ಇಲ್ಲ ತುಳಸಿ. ನಾನ್ ಮಾಡಿರೋ ಪಾಪನೇ ನನಗೆ ಶಾಪ ಆಗ್ತಿದೆ. ನನ್ನಂಥ ಪರಿಸ್ಥಿತಿ ಯಾವ ತಾಯಿಗೂ ಕೂಡ ಬರಬಾರ್ದು. ಇಷ್ಟು ವರ್ಷಗಳ ನಂತರ ಆ ದೇವರು ನಿಮ್ಮನ್ನ ಒಂದು ಮಾಡಿರೋದು ದೂರ ಆಗಕ್ಕಲ್ಲಮ್ಮ. ತಾಯಿ ಮಕ್ಕಳೆಲ್ಲರೂ ಒಟ್ಟಿಗೆ ಸೇರಿ ಸಂತೋಷವಾಗಿರೋದಕ್ಕೆ. ನಂಬಿಕೆ ಇಟ್ಕೊಳ್ಳಿ. ಏನು ಅಂತ ನಂಬು ಅಂತ್ಯ ತುಳಸಿ. ದೇವ್ರ ದಯದಿಂದ ನಿತ್ಯ ಕಣ್ಬಿಟ್ರು ಕೂಡ ಅವಳು ಜೈ ಬೇಕು ಅಂತಾನೆ ಕೇಳೋದು. ನಿತ್ಯಕ್ಕೆ ಜೈನ ಕೊಡು ಅಂತ ಗಂಗನ್ನ ಹೇಗೆ ಕೇಳ್ತೀಯ? ತಾಯಿ ಆಗ್ತಿರೋ ಗಂಗಾಗೆ ಹೆಂಡತಿ ಸ್ಥಾನನ ಬಿಟ್ಕೊಡು ಅಂತ ಹೇಗೆ ಕೇಳ್ತೀಯ? ಜೈ ಸಿಗದೆ ಇದ್ರೆ ನಿತ್ಯ ಬದುಕಲ್ಲ. ಜೈನ ಬಿಟ್ಟು ಗಂಗಾ ಇರೋಕ್ಕಾಗಲ್ಲ. ಈ ಸಮಸ್ಯೆಗೆ ಪರಿಹಾರ ಏನು? ಎಲ್ಲ ಸಮಸ್ಯೆಗೂ ಕಾಲನೇ ಪರಿಹಾರ ತೋರಿಸುತ್ತಮ್ಮ. ನೀವು ಧೈರ್ಯವಾಗಿರಿ. ನೀವೇ ಹೀಗಾಗ್ಬಿಟ್ರೆ ಮಕ್ಕಳ ಪರಿಸ್ಥಿತಿ ಏನು? ಬನ್ನಿ ಅಮ್ಮ, ನಿತ್ಯ ಹತ್ರ ಕೂತ್ಕೊಳ್ಳೋಣ. ಬನ್ನಿ. ಯಾಕೆ ಹೀಗೆ ಮಾಡಿದ್ರಿ ಮೇಡಮ್? ಸಾರ್ ತುಂಬಾ ಬೇಜಾರಾಗಿದ್ರು. ಪರಿಚಯನೇ ಇಲ್ದಿರೋ ಯಾರಿಗೋ ರಕ್ತನ ಯಾಕೆ ಕೊಡಕ್ ಹೋಗಿದ್ರಿ ಮೇಡಮ್? ಅವಳು ಬೇರೆ ಯಾರೋ ಅಲ್ಲ ನಾಣಿ ಅವ್ರೆ, ನನ್ನ ತಂಗಿನೇ. ಯಾರು ಮೇಡಮ್? ನಿತ್ಯ. ನಿತ್ಯ ಮೇಡಮ್ ನಿಮ್ಗೆ ಹೇಗೆ ತಂಗಿ ಆಗ್ತಾರೆ ಮೇಡಮ್? ನೀವು ಆ ಮನೆಗೆ ದತ್ತು ಹೋದ್ ಮಾತ್ರಕ್ಕೆ ಅವರು ನಿಮ್ ತಂಗಿ ಆಗ್ಬಿಡ್ತಾರಾ? ಅವರು ನಿಮ್ಗೆ ಶತ್ರು ಮೇಡಮ್. ಅಲ್ಲ ನಾಣಿ ಅವ್ರೆ, ನಿತ್ಯ ನನ್ನ ಸ್ವಂತ ತಂಗಿನೇ. ಏನ್ ಮೇಡಮ್ ನೀವ್ ಹೇಳ್ತಿರೋದು? ರೂಪಾ ಮೇಡಮ್ ಯಾರೋ ಅಲ್ಲ, ನನ್ನ ಹೆತ್ತ ತಾಯಿ. ನಾನು ನಿತ್ಯ ಅವಳಿ ಮಕ್ಕಳು. ನಿತ್ಯಕ್ಕಿಂತ ನಿಮಿಷ ಮೊದಲು ನಾನು ಹುಡ್ತೆ. ಮತ್ತೆ ತುಳಸಿ ಅವರು ನಾನು ಬೆಳೆಸಿರೋ ತಾಯಿ. ಹುಟ್ಟಾಗ್ಲೇ ನನ್ನ ಕರ್ಕೊಂಡು ಹೋಗಿ ಬೆಳೆಸಿದ್ರು. ನಿಜನಾ ಮೇಡಮ್? ನಿಜ ನಾಣಿ ಅವ್ರೆ. ರೂಪಾ ಮೇಡಮ್ ನಮ್ಮಮ್ಮ. ನಿತ್ಯ ವಿಷ ಕೊಡ್ದು ಆಸ್ಪತ್ರೆಯಲ್ಲಿದ್ದಾಳೆ. ರಕ್ತ ಕೊಟ್ಟು ಕಾಪಾಡಬೇಕಾಯ್ತು.